ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ವೀಟ್ ಮಾಡತ್ತೀನಿ. ಅದು ಬನಾನಾ ನೋಡಿ, 2 ಬನಾನಾ ತೊಗೊಂಡಿನಿ. ಹಣ್ಣಾಗಿದ್ದು, ಫುಲ್ ಹಣ್ಣಾಗಿದ್ದು. ಅವನ್ನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟ್ ಒಳಗೆ ಇಟ್ಕೋಕತ್ತೀನಿ. ನೋಡಿ, ನಾ 2 ಬನಾನಾ ತೊಗೊಂಡಿನಿ, ಫುಲ್ ಹಣ್ಣಾಗಿದ್ದು. ತೆಗೆದುಬಿಟ್ಟು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ. ಇವನ್ನೆಲ್ಲ ಮ್ಯಾಶ್ ಮಾಡಾಕತ್ತೀನಿ. ಬೇಗನೆ ಮಾಡ್ಕೋಬೋದು ಈ ಸ್ವೀಟ. ಮಕ್ಕಳಿಗೆ, ನಮ್ಮ ಮನ್ಯಾಗ ಯಾರಿಗಾರ ಮನ್ಯಾಗ ಸ್ವೀಟ್ ತಿನ್ಬೇಕು ಅನಿಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಬೇಗನೆ. ನೋಡಿ, ಎಲ್ಲ ಬನಾನ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಸೈಡ. ಇವಾಗ ಒಲೆ ಮ್ಯಾಗ ಒಂದು ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಕೊಂಡಿನಿ ನಾನು. ಅದಕ್ಕೆ 1 ಕಪ್ ಅಷ್ಟು ಒಣ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಒಣ ಕೊಬ್ಬರಿ ಪುಡಿ, ಒಣ ಕೊಬ್ಬರಿ ಹಾಕಿಬಿಟ್ಟು ಇದನ್ನೊಂದು ಸ್ವಲ್ಪ ಹುರಿಬೇಕು. ಫುಲ್ ಕಲರ್ ಚೇಂಜ್ ಆಗೋ ಕಪ್ಪಾಗೋ ಮಟ್ಟ ಹುರಿಬಾರ್ದು, ಸ್ವಲ್ಪ ಹುರಿಬೇಕು. ನೋಡಿ, ಇವಾಗ ಸ್ವಲ್ಪ 1-2-3 ನಿಮಿಷ ಹುರಿದು ನಾನು ಇವಾಗ ಬನಾನಾ ಮ್ಯಾಶ್ ಮಾಡಿದ್ದ ಹಾಕ್ಕೊಳಕತ್ತೀನಿ ಇದ್ರೊಳಗೆ. ಫುಲ್ ಕೊಬ್ಬರಿ ಕಪ್ಪಾಗೋ ಮಟ್ಟ ಹುರಿಬಾರ್ದು, ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಬಿಡಬೇಕು. ಇವಾಗ ನೋಡಿ, ಬನಾನಾ ಎಲ್ಲ ಮ್ಯಾಶ್ ಮಾಡಿದ್ದ ಹಾಕ್ಕೊಂಡೀನಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡತ್ತೀನಿ. ಇದೆಲ್ಲ ಕೂಡು ಮಟ್ಟ ಮಿಕ್ಸ್ ಮಾಡಿ ಇದಕ್ಕೆ ನಾನು ಅರ್ಧ ಕಪ್ ಬೆಲ್ಲ ಹಾಕ್ಕೊಳಕತ್ತೀನಿ. ನೋಡಿ, ಅರ್ಧ ಕಪ್ ಅಷ್ಟು ಬೆಲ್ಲ ತೊಗೊಂಡಿನಿ. ಬೆಲ್ಲನ ಹಾಕ್ಕೊಂಡೀನಿ. ಇದು ಬನಾನಾ ಒಳಗೂ ಸ್ವೀಟ್ ಇರ್ತೈತಿ, ಇಷ್ಟ ಬೆಲ್ಲ ಹಾಕ್ಕೊಂಡೀನಿ ನಾನು. ನೋಡಿ, ಬೆಲ್ಲ ಹಾಕಿಬಿಟ್ಟು ಇದನ್ನೆಲ್ಲ ಕೂಡಬೇಕು. ಬೆಲ್ಲದೊಳಗಿಂದು ಬನಾನಾ ಒಳಗಿಂದು ಎಲ್ಲ ನೀರಿನ ಅಂಶ ಹೋಗಬೇಕು. ಅಲ್ಲಿ ಮಟ್ಟ ಇದನ್ನ ಮಿಕ್ಸ್ ಮಾಡಬೇಕು. ತುಪ್ಪ, ಎಣ್ಣೆ ಏನೂ ಹಾಕೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಬೇಕಾಗೇ ಇಲ್ಲ ತುಪ್ಪ, ಎಣ್ಣೆ ಐತಿ. ನೋಡಿ, ಬನಾನಾ ಒಳಗಿಂದೆಲ್ಲ ನೀರಿನ ಅಂಶ ಹೋಗಬೇಕು. ಮತ್ತು ಬೆಲ್ಲದೊಳಗಿಂದು ಎಲ್ಲ ನೀರಿನ ಅಂಶ ಹೋಗಿ ಗಟ್ಟಿಯಾಗಬೇಕು. ಅಲ್ಲಿ ಮಟ್ಟ ಇದನ್ನು ಮಿಕ್ಸ್ ಮಾಡಬೇಕು. ತಳ ಎಲ್ಲ ಬಿಡಬೇಕು. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ನೋಡಿ ಇವಾಗೆಲ್ಲ ಫುಲ್ ಗಟ್ಟಿ ಆಗಿದೆ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡೀನಿ. ಪಿಸ್ತಾ, ಗೋಡಂಬಿ ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡೀನಿ. ಏಲಕ್ಕಿ ಪುಡಿ ಹಾಕಿಬಿಟ್ಟು ಇವಾಗ ನೋಡಿ, ಇನ್ನೊಂದು ಸಲ ಮಿಕ್ಸ್ ಮಾಡಿ ಚಲೋ ತಂಗಿನ ಸ್ವಲ್ಪ ಮಿಕ್ಸ್ ಮಾಡಿ ಫುಲ್ ತಳ ಬಿಡಬೇಕದು. ತಳ ಬಿಟ್ಟು ಒಂದು ಕಡೆ ಆಗಬೇಕೆಲ್ಲ, ಅಲ್ಲಿ ತನಕ ಮಿಕ್ಸ್ ಮಾಡಬೇಕು. ತುಪ್ಪ, ಎಣ್ಣೆ ಏನು ಬೇಕಾಗಿಲ್ಲ. ನೋಡಿ, ಕೊಬ್ಬರಿ ಒಳಗೆ ಆಯಿಲ್ ಎಂಥದ್ದು ಇರ್ತೈತಿ, ಆಯಿಲ್ ಇರ್ತೈತಿ. ನೋಡಿ, ಇವಾಗ ಆಗೈತಿ. ತಳ ಎಲ್ಲ ಬಿಟ್ಟಿತ್ತು. ನೋಡಿ, ಒಂದು ಕಡೆ ಆಗಿತ್ತು. ಇವಾಗ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ ನಾನು. ಚಿಕ್ಕನು ಉಂಡೆ ಮಾಡ್ಕೊಳಕತ್ತೀನಿ ನಾನು. ನೋಡಿ, ಚಿಕ್ಕನು ಉಂಡೆ ಮಾಡಿ ಒಣ ಕೊಬ್ಬರಿ ಒಳಗೆ ಇಟ್ಕೊಳಕತ್ತೀನಿ. ಅದ್ರೊಳಗೆಲ್ಲ ಅವನ್ನ ಉಳ್ಳಾಡಿಸಿ ತೆಗೆದ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ. ಇವಾಗ ನೋಡಿ, ಅಷ್ಟು ಮಾಡಿ ಒಣ ಕೊಬ್ಬರಿ ಪುಡಿ ಒಳಗೆ ಇಟ್ಕೊಂಡಿನಿ. ಅದೇ ಥರ ಎಲ್ಲ ಬಾಲ್ಸ್ ಮಾಡಿ ಇವಾಗ ನೋಡಿ, ಒಣ ಕೊಬ್ಬರಿ ಒಳಗೆಲ್ಲ ಅವನ್ನ ಕೋಟ್ ಮಾಡಾಕತ್ತೀನಿ. ತುಂಬ ಚೆನ್ನಾಗಿರ್ತಾವೆ. ಬರೀ 2 ಬನಾನಾ ಉಪಯೋಗಿಸಿ ಸ್ವೀಟ್ ಮಾಡ್ಕೋಬೋದು ಬೇಗನೆ. ನೋಡಿ, ಅಷ್ಟು ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ. ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ.
ನೋಡಿ ಎಷ್ಟು ಮಸ್ತಾಗ್ಯಾವು ಸ್ವೀಟ್. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.